ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ನಾಯಕ್. ಯಲ್ಲಾಪುರದ ವಿಶ್ವದರ್ಶನ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇತಿಹಾಸದ ಉಪನ್ಯಾಸಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಫೆಬ್ರವರಿ 14 ಪುಲ್ವಾಮಾ ದಾಳಿ ನಡೆದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಚರ್ಚೆ ಮಾಡಬೇಕು ಅಂತ ಇದ್ದೀನಿ. 2019 ಫೆಬ್ರವರಿ 14ರಂದು ಅನಿರೀಕ್ಷಿತವಾಗಿ, ಯಾವುದು ನಿರೀಕ್ಷಿತ, ಯಾಕಂದರೆ ಈ ತ್ಯಾಗ ಬಲಿದಾನಗಳೆಲ್ಲ ಬರೀ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿತ್ತು ಅಂತ ಹೇಳಿ ನಾವು ವಿಚಾರ ಮಾಡ್ತೀವಿ. ಆದರೆ ಇವತ್ತಿನವರೆಗೂ ಕೂಡ ನಮ್ಮ ಗಡಿಭಾಗದಲ್ಲಿ ಸೈನಿಕರು ನಿರಂತರವಾಗಿ ಈ ದೇಶಕ್ಕೋಸ್ಕರ ಪ್ರಾಣ ತೆತ್ತುತ್ತಾ ಇರೋದನ್ನು ನಾವು ಇವತ್ತಿನವರೆಗೂ ನೋಡ್ತಾ ಇದ್ದೀವಿ. ಅವತ್ತು ಫೆಬ್ರವರಿ 14 ಇಡೀ ಪ್ರಪಂಚ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸೋದ್ರಲ್ಲಿ ಮಗ್ನನಾಗಿತ್ತು. ಆದರೆ ಭಾರತಕ್ಕೊಂದು ಕರಾಳ ದುಷ್ಕೃತ್ಯ ಕಾಯ್ತಾ ಇತ್ತು. ಅವತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೇತ್ಪುರ ಅನ್ನುವಂತಹ ಗ್ರಾಮದ ಮಾರ್ಗವಾಗಿ ನಮ್ಮ ಭದ್ರತಾ ಸಿಬ್ಬಂದಿಗಳನ್ನು ಕರೆದೊಯ್ಯತಕ್ಕಂತಹ ಬೆಂಗಾವಲು ಪಡೆ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ಆಯಿತು. ಸುಮಾರು 40 ಜನ CRPF ಯೋಧರು ಈ ದಾಳಿಯಲ್ಲಿ ಹತರಾದರು ಅಂತಂದರೆ ಹೇಗೆ ಅಂತಂದರೆ ದೇಹದ ಯಾವ ಭಾಗ ಕೂಡ ಸಿಗದ ಹಾಗೆ ಹತರಾಗೋದು. ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಅವರ ಅಂಗಾಂಗಗಳು ಬಿದ್ದಿತ್ತು. ಇಷ್ಟು ರೌರವವಾಗಿ ಕೊಂದಂತಹ ಭಯೋತ್ಪಾದಕ ಪಡೆ ಜೈಷ್ ಇ ಮೊಹಮ್ಮದ್ ಅದರ ಹೊಣೆಯನ್ನು ಹೊತ್ಕೊಂತು. ಸುಮಾರು 80ರಿಂದ 100 kg ಇರಬಹುದು ಸ್ಫೋಟಕಗಳನ್ನು ಹೊತ್ತಿ ತಂದಿರತಕ್ಕಂಥ ಒಂದು ಓಮಿನಿ ಇಲ್ಲಿ ಬಂದಿರತಕ್ಕಂತಹ ಆ ಭಯೋತ್ಪಾದಕ ನಮ್ಮ ಬೆಂಗಾವಲು ಪಡೆಯ ವಾಹನಕ್ಕೆ ಡಿಕ್ಕಿ ಹೊಡೆದು 40 ಜನ ಯೋಧರನ್ನು ಸಾಯಿಸಿದೆ. ಇದು ಬಹುಶಃ ಕಾಶ್ಮೀರದಲ್ಲಿ 1989ರಲ್ಲಿ ನಡೆದಂತಹ ದಾಳಿಗಳಲ್ಲಿ ಅತ್ಯಂತ ಭೀಕರವಾದ ದಾಳಿ ಅಂತೇಳಿ ನಾವು ಪರಿಗಣಿಸಿದ್ದೇವೆ. ಅಂದರೆ 1979ರಲ್ಲಿಯೂ ಸಹ ಇದೇ ಥರ ಒಂದು ಘಟನೆ ಆಗಿತ್ತು. ಅದಾದ ನಂತರ ಇತ್ತೀಚೆಗೆ ಪಹಲ್ಗಾಮ್ದಲ್ಲೂ ಕೂಡ ಈ ಘಟನೆ ಮರುಕಳಿಸಿದ್ದನ್ನು ನಾವು ನೋಡ್ತೀವಿ. ಸುಮಾರು 20 ಜನ ಪ್ರವಾಸಿಗರ ಮೇಲೆ ಮತ್ತೆ ಭಯೋತ್ಪಾದಕರು ದಾಳಿ ಮಾಡಿದರು. ಹೀಗೆ ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಇದಕ್ಕೆ ನಮ್ಮ ಕಡೆಯಿಂದ ಯಾವ ಉತ್ತರವೂ ಇಲ್ಲ. ಯಾಕಂದರೆ ಪ್ರಪಂಚದಲ್ಲಿ ಯುದ್ಧದ ಭೀತಿ ಶತ್ರು ಎದುರುಗಡೆಯಿಂದ ಬಂದರೆ ಯಾರಾದರೂ ಎದುರಿಸಲಿಕ್ಕೆ ಸಿದ್ಧರಾಗಿರ್ತಾರೆ. ಆದರೆ ಹಿಂದುಗಡೆಯಿಂದ ಬಂದು ಕುತಂತ್ರ ಮಾಡಿದಾಗ ಪ್ರಾಣಹಾನಿ ಅಷ್ಟೇ ಅಲ್ಲ, ಎಷ್ಟೋ ಜನ ಅಮಾಯಕರು ಕೂಡ ಈ ಒಂದು ಕೃತ್ಯದಲ್ಲಿ ಹತರಾಗಿ ಹೋಗ್ತಾರೆ. ತುಂಬ ಜನಸಾಮಾನ್ಯರ ಮೇಲೆ ಇದು ಪರಿಣಾಮ ಆಗ್ತದೆ. ಇಂಥದ್ದೊಂದು ದಾಳಿಯನ್ನು ನಾವ್ಯಾರೂ ಸಹ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅಂಥದ್ದೊಂದು ಕೃತ್ಯ ನಡೆದೋಯ್ತು. ನಾವು ಈ ಬಗ್ಗೆ ಎಷ್ಟು ನಮಗೆ ಅರಿವು ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರೆ 14ನೇ ದಿನ ನಮಗೆ ಕಪ್ಪು ದಿನ. ಇಡೀ ಪ್ರಪಂಚಕ್ಕೆ ಕೆಂಪು ಗುಲಾಬಿಯನ್ನು ಹಿಡ್ಕೊಂಡು ಪ್ರೇಮದ ದಿನವನ್ನು ಅವರು ಆಚರಣೆ ಮಾಡ್ತಾರೆ. ನಮಗೆ ಕಪ್ಪು ಮತ್ತು ಕರಾಳ ದಿನ. ಆದರೂ ಕೂಡ ನಮ್ಮ ಯುವ ಜನತೆಗೆ ಅದರ ಬಗ್ಗೆ ಜಾಗೃತಿ ಕಡಿಮೆ. ಭಾರತೀಯರಿಗೊಂದು ಪ್ರೀತಿಸುವ ದಿನ ಅಂತ ಬೇಕಾ ನಾವು ವಿಚಾರ ಮಾಡೋದಾದ್ರೆ? ಯಾಕಂದರೆ ಇಡೀ ಪ್ರಪಂಚಕ್ಕೆ ಪ್ರೀತಿ ವಾತ್ಸಲ್ಯದ ಪಾಠವನ್ನು ಹೇಳಿಕೊಟ್ಟಂಥ ಗುರು ಭಾರತ ದೇಶ. ನಮಗೆ ಪ್ರೀತಿಸೋದನ್ನು ಮಾತ್ರ ಗೊತ್ತು. ಯಾಕಂದರೆ ಇಲ್ಲಿಯವರೆಗೂ ಭಾರತ ದೇಶದಲ್ಲಿ ಎಷ್ಟು ಆಕ್ರಮಣಗಳಾಗಿದಾವೋ ಅಷ್ಟು ಆಕ್ರಮಣಗಳನ್ನು ಸಹಿಸಿಯೂ ಕೂಡ ಮತ್ತೊಂದು ರಾಷ್ಟ್ರ ಕಷ್ಟದಲ್ಲಿದೆ ಅಂತಂದರೆ ಮೊದಲು ಸಹಾಯಸ್ಥ ನೀಡುವುದು ಭಾರತ. ಅದು ಗೊತ್ತಿರಲಿ. ಯಾಕಂತಂದರೆ ನಮಗೆ ಕೊಟ್ಟು ಗೊತ್ತು
ನಾವು ಹಾಗೆ ಯಾರ ಮೇಲೂ ನಾವು ಆಕ್ರಮಣ ಮಾಡಿಲ್ಲ, ಬಲವಂತವಾಗಿ ಏನನ್ನು ಪಡೆದುಕೊಂಡು ಬಂದ ಉದಾಹರಣೆ ನಮ್ಮ ಇತಿಹಾಸದಲ್ಲಿಲ್ಲ. ಒಂದು ಕಾಲದಲ್ಲಿ ಪುಲ್ವಾಮಾ ಅಂತಕ್ಕಂಥ ನಗರ ಐತಿಹಾಸಿಕ ನಗರ. ನಾವು ಹೇಳುವಂಥ ಕಾರ್ಕೋಟ ಸಾಮ್ರಾಜ್ಯದ ಲಲಿತಾದಿತ್ಯ ಅವಂತಿ ವರ್ಮನ್, ಇವತ್ತು ಕಾಶ್ಮೀರದ ರುವಾರಿ ಅವನು. ವರ್ಮನ್ ಆ ರಾಜ್ಯದಲ್ಲಿ, ಆ ಜಿಲ್ಲೆಯಲ್ಲಿ ಹಲವು ದೇವಸ್ಥಾನಗಳನ್ನು ಕಟ್ಟಿಸಿ ಐತಿಹಾಸಿಕ ಹಿನ್ನೆಲೆಯನ್ನು ಮೆರೆದಿರ್ತಕ್ಕಂಥ ಅಕ್ಕಿಯ ತೊಟ್ಟಿಲು, ಕಾಶ್ಮೀರದ ಅಕ್ಕಿಯ ತೊಟ್ಟಿಲು ಅಂತೇಳಿ ನಾವು ಅದನ್ನು ಕರಿತೀವಿ. ಅಂಥದ್ದ ಒಂದು ನೈಸರ್ಗಿಕ ತಾಣದ ಮೇಲೆ ರಕ್ತದೋರ್ಪುಳಿ ಆಗೋಗಿದೆ. ಅದರ ದ್ಯೋತಕವಾಗಿ ನಾವು ಕರಾಳ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರೀತಿ ದಿನ ನಮಗೆ ಅವಶ್ಯಕತೆ ಇಲ್ಲ. ನಾವು ದಿನದ 24 ಗಂಟೆ, ವರ್ಷದ 365 ದಿನ ಪ್ರೀತಿಗಾಗಿಯೇ ಬದುಕಿದ್ದೇವೆ, ಪ್ರೀತಿಸುವುದಕ್ಕಾಗಿಯೇ ಬದುಕಿದ್ದೇವೆ. ನಮಗೆ ತಂದೆ ತಾಯಿ, ಅಣ್ಣ ತಮ್ಮ, ಸೋದರರು, ಸ್ನೇಹಿತರು ಎಲ್ಲರ ಪ್ರೀತಿಗಾಗಿಯೇ ನಾವು ಬದುಕಿದಂಥ ದಿನ. ನಾವು ಹೇಳ್ತೀವಿ ತಾಜ್ ಮಹಲ್ ಪ್ರೀತಿಯ ಸಂಕೇತ ಅಂತೇಳಿ. ಆದರೆ ಭಾರತದಲ್ಲಿ ಒಂದು ನೈಜ ಪ್ರೀತಿಯ ಸಂಕೇತ ಯಾರು ಅಂತಂದರೆ ದಶರಥ ಮಾಂಜಿ ಅಂತೇಳಿ. ಪ್ರೇಮದ ಕುರುಹು ತಾಜ್ ಮಹಲ್ ಅಲ್ಲ. ಇವತ್ತು ಬಿಹಾರದ ಗೆಹ್ಲೋರ್ ಅಂತಕ್ಕಂಥ ಗ್ರಾಮದಲ್ಲಿ ತನ್ನ ಹೆಂಡತಿಯನ್ನ ಆಕಸ್ಮಿಕವಾಗಿ ಕಳೆದುಕೊಂಡಿರ್ತಕ್ಕಂಥ ದಶರಥ ಮಾಂಜಿ ಹುಚ್ಚನಾಗಿ ಬೆಟ್ಟವನ್ನು ಕಡಿದು 70 ಕಿಲೋಮೀಟರ್ ಸುತ್ತಿ ಬರತಕ್ಕಂತಹ ರಸ್ತೆಯನ್ನು ಕೇವಲ 3 ಕಿಲೋಮೀಟರ್ 4 ಕಿಲೋಮೀಟರಲ್ಲಿ ಬರೋ ಹಾಗೆ ಅವನು ವ್ಯವಸ್ಥೆ ಮಾಡ್ತಾನೆ. ಕಾರಣ ಏನಂತಂದರೆ, ಈತ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅದೆಲ್ಲ ಬೆಟ್ಟ ಗುಡ್ಡಗಳಂತಹ ಜಾಗ, ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಂಡತಿ ಊಟ ತಗೊಂಡು ಬರುವಾಗ ಕಾಲು ಜಾರ ಬಿದ್ದು ಬೆಟ್ಟದಿಂದ ಬಿದ್ದು ಗಾಯಗೊಳ್ತಾಳೆ. ತ್ವರಿತ ಚಿಕಿತ್ಸೆ ಸಿಗುವುದಿಲ್ಲ. ಯಾಕಂದರೆ 70 ಕಿಲೋಮೀಟರ್ ಸುತ್ತುವರೆದು ನಗರಕ್ಕೆ ಹೋಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ತಗೋಬೇಕಾಗಿತ್ತು. ಹಾಗಾಗಿ ಅವಳಿಗೆ ಆ ಚಿಕಿತ್ಸೆ ಸಿಗೋದಿಲ್ಲ, ಸತ್ತು ಹೋಗ್ತಾಳೆ. ಹೆಂಡತಿಯ ಮೇಲಿನ ಪ್ರೀತಿಗಾಗಿ ಮತ್ತು ವ್ಯಕ್ತಿ ಯಾರಿಗೂ ಇಂಥದ್ದೊಂದು ದುರ್ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಆವತ್ತು ಅವನು ಕಲ್ಲು ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದವನು. ಸುಮಾರು 22 ವರ್ಷ ಆ ಇಡೀ ಬೆಟ್ಟವನ್ನು ಕಡಿದು ರಸ್ತೆಯನ್ನು ನಿರ್ಮಾಣ ಮಾಡ್ತಾನೆ. ಯಾರಿಗೆ ಗೊತ್ತಿದೆ? ನಮ್ಮ ಯುವಜನರಿಗೆ ಯಾರಿಗೆ ಗೊತ್ತಿದೆ ದಶರಥ ಮಾಂಜಿಯ ಬಗ್ಗೆ? ಆತನನ್ನು ಹುಚ್ಚ ಅಂತ ಕರೆದವರು ನಾವು, ಆತನನ್ನು ಹುಚ್ಚ ಅಂತ ಕರೆದು. ಆದರೆ ಇವತ್ತವನು ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟ. ಹಾಗಾಗಿ ಪ್ರೀತಿಗೆ ನಾವು ಕೊಡ್ತಕ್ಕಂಥ ಬೆಲೆ ಅದು ನಾವು ಭಾರತ ಹುಟ್ಟಿದ ಆರಭ್ಯದಿಂದಲೂ ಇದೆ. ಅದಕ್ಕಾಗಿ ಒಂದು ದಿನದ ಅವಶ್ಯಕತೆ ಇಲ್ಲ. ಆದರೆ ಇಂತಹ ಪಹಲ್ಗಾಮ್ದಂತಹ, ಪುಲ್ವಾಮಾದಂತಹ ಘಟನೆಗಳು ಮತ್ತೆ ಮರುಕಳಿಸದೇ ಇರಲಿ ಅನ್ನೋ ಹಾಗೆ ನಾವೆಲ್ಲರೂ ಭಾರತದ ಭದ್ರತೆಗಾಗಿ ಪಣ ತೊಡಬೇಕಾಗಿದೆ. ಅದಕ್ಕಾಗಿ ಜಾಗೃತಿ ಮೂಡಿಸಬೇಕಾಗಿದೆ. ನಾವೆಲ್ಲರೂ ನಮ್ಮ ಕೈಯಲ್ಲಿ ಆದಂತಹ ಸಣ್ಣ ಕೆಲಸಗಳನ್ನು ಮಾಡಿದರೆ ಮಾತ್ರ ಭಾರತದಂತಹ ಭವ್ಯವಾದ ರಾಷ್ಟ್ರವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವೇ ಸಂಬಂಧ ಇಲ್ಲ ಅನ್ನೋ ಹಾಗೆ ಇದ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಭಾರತ ದರ್ಶನದಲ್ಲಿ ಒಂದು ಮಾತು ಬರ್ತದೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಸಿಂಧುವಿದ್ದರೆ ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ. ಭಾರತಕ್ಕೆ ಎಲ್ಲವೂ ಇದೆ. ಆದರೆ ನಾವು ಭಾರತವನ್ನು ಪ್ರತಿನಿಧಿಸುವಂತಹ ಭಾರತ ಮಾತೆಯ ಮಕ್ಕಳು ತುಂಬ ಜಾಗೃತರಾಗಿ ಈ ನೆಲವನ್ನು, ಈ ತಾಯಿ ನೆಲವನ್ನು, ಈ ನಾಡು ನುಡಿ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪಣ ತೊಡಬೇಕಾಗಿದೆ. ಇಲ್ಲಿ ನಡೆದಂತಹ, ಈ ಹಿಂದೆ ನಡೆದಿರ್ತಕ್ಕಂಥ ಯಾವ ಕ್ರೌರ್ಯಗಳು ಮುಂದೆಂದೂ ಭಾರತದಲ್ಲಿ, ಈ ನೆಲದಲ್ಲಿ ಆಗದಿರಲಿ ಅಂತೇಳಿ ಆಶಿಸುತ್ತಾ ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ನಡೆಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.